ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರ. ಈಗ ಪೂರ್ಣಾನಂದ ಸ್ಮರೇತ ಯಾಮಿನೀನಾಥ ಪರಮಾತ್ಮನ ಮುಖ ಹೀಗಿದೆ. ಪ್ರಯೋಜನ ಏನಿದೆ ಅಂತ ಕೇಳಿದ್ರೆ ಭವತಾಪನೇ ಪರಿಹಾರ ಮಾಡ್ತಾನೆ ಭಗವಂತ. ಚಂದ್ರನ ನಾವು ಪ್ರಶ್ನೆ ಬರುತ್ತೆ, ಚಂದ್ರನಂತೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ ನಮಗೆ ಚಂದ್ರ ಸಾಕಾಗಿದ್ರೆ ಪರಮಾತ್ಮ ಯಾಕಂದ್ರೆ ಚಂದ್ರನಂತೆ ಇದ್ದ ಮೇಲೆ ಚಂದ್ರನ ಸಾಕಲ್ಲ. ಅದಕ್ಕೆ ಉತ್ತರ ಕೊಟ್ರು, ಈತ ಈ ಬಿಸಿಲಿನ ತಾಪತ್ತು ಪರಿಹಾರ ಮಾಡೋ ಸಂಸಾರ ತಾಪ ಪರಿಹಾರ ಮಾಡೋ ಶಕ್ತಿ ಚಂದ್ರನಿಗಿಲ್ಲ. ಅದು ವಿಶೇಷ. ಬರೀ ತಾಪ ಪರಿಹಾರಕ್ಕಂತ ಚಂದ್ರನಲ್ಲಿದೆ ಆದ್ರಿಂದ ಅದು ನಾರಾಯಣನಲ್ಲಿ ಇರೋದಾದ್ರೆ ನಾರಾಯಣ ಚಂದ್ರ ಒಂದೇ ಆಗ್ಬಿಡ್ತಾರೆ ಅಷ್ಟೇ, ಇಬ್ರು ಕೂಡ ಅಲ್ಲ. ಲಿಮಿಟೇಷನ್ ತೋರಿಸ್ತಾರೆ. ಒಬ್ಬ DC AC ಏನ್ ಡಿಫರೆನ್ಸ್ ಇದೆ ಅದು ಗೊತ್ತಿಲ್ಲದೆ ಹೋದ್ರೆ ಯಾರಾದ್ರೂ ಏನಂತ ಸಿ ಇದೆಯಲ್ಲ ಸಾಕು ಅಂತ ತಿಳ್ಕೊಂಡ್ರೆ ಅಲ್ಲ. ಡಿಸ್ಟ್ರಿಕ್ಟ್ ಕಂಟ್ರೋಲ್ ಅಲ್ಲಿ ಬರುತ್ತೆ, ಇವ್ರು ಬರಲ್ಲ. ಆ ವಿಷಯ ಒಂದು ತಾಲೂಕು ಡಿಬೇಟ್ ಆಗುತ್ತೆ, ಗೊತ್ತಾಯ್ತಾ? ಅದು ಜ್ಯೂರಿಸ್ಟಿಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಅದೆಲ್ಲ ಗೊತ್ತಿರ್ಬೇಕಾಗ ಅಪ್ಲೈ ಮಾಡಿ ತೋರಿಸಿದ್ರು. ಭವತಾ ಪಾಪನೋದಿ ಜಂ ಶ್ರೀಪತೇ ಮುಖ ಪಂಕಜಂ. ಪರಮಾತ್ಮನ ಮುಖ ನೋಡಿದ್ರೆ ಏನಾಗುತ್ತೆ, ದೇವರ ದರ್ಶನದಿಂದ ಏನಾಗುತ್ತೆ ನಮಗೆ ಅಂತ ಕೇಳಿದ್ರೆ ಏನಾಗುತ್ತೆ? ಆ ಮುಖವಾಗಿ ಸಂಸಾರ ತಾಪ ಪರಿಹಾರ ಆಗುತ್ತೆ, ಸಂಸಾರ ತಾಪನೇ ಹೋಗಿಬಿಡುತ್ತೆ. ಹಸಿವಾದವನಿಗೆ ಅನ್ನ ನೋಡಿದ್ರೆ ಏನಾಗುತ್ತೆ? ಹಸಿವಿನ ತಾಪ ಹೋಗಿಬಿಡುತ್ತೆ. ಇನ್ನೇನು ತೋರಿಸಿದ್ರೆ ಬಂಗಾರ ಗಟ್ಟಿ ತೋರಿಸಿದ್ರೆ ಹೋಗೋದಿಲ್ಲ, ಅಲ್ಲಿ ತಿನ್ನೋ ತೋರಿಸಿದ್ರೆ ಖುಷಿ ಆಗುತ್ತೆ. ಪರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿವತ್. ಸಹಸ್ರ ಅಮಿತ ಕಾಂತಿವತ್, ಬರೀ 1000 ಅಲ್ಲ, ಅದಕ್ಕಿಂತ ಜಾಸ್ತಿ. ಯಾತಕ್ಕೆ ಮುಂದೆ ಹೇಳ್ಬೇಕಲ್ಲ, ಸಹಸ್ರ ಅಮಿತ ಯಾಕೆ ಹೇಳ್ಬೇಕು? ಎಲ್ಲ ಉತ್ತರ ಕೊಡೋದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಶತ, 1000, ಲಕ್ಷ, ಕೋಟಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನೋಡೋರ್ ಮೇಲೆ ಡಿಪೆಂಡ್ ಆಗುತ್ತದು. ಆ ತಿರದ ಅನಂತಾನೆ, ಅನಂತ ನೋಡಕ್ ಸಾಧ್ಯನೇ ಇಲ್ಲ ಬಿಡುವಾರಿ. ಯಾಕೆಂದ್ರೆ ಅವ್ರ ಕಣ್ಣು ಹೋಗ್ಬಿಡುತ್ತೆ ಅಷ್ಟೇ. ಲೈಟ್ ಜಾಸ್ತಿ ಬಂದಷ್ಟು ಕಣ್ಣಿರಾಗೋದಿಲ್ಲ. ಸೂರ್ಯನ್ ನೋಡ್ಬೇಡಿ ಕಣ್ಣು ಹೋಗುತ್ತೆ ಅಂತ ಹೇಳಿ ಗಾಣ ಬಂದ ಕಾಲಕ್ಕೆ ನೋಡಿದ್ರೆ ಏನಾಗುತ್ತೆ? ಉಳಿದ ದಿವಸ ಕಡೆ ಸೂರ್ಯ ಸುಮ್ನೆ ನೋಡ್ಲಕ್ ಹೋಗ್ಬಾರ್ದು. ಕೆಲವು ಕಾಲದಲ್ಲಿ ಸ್ವಲ್ಪ ನೋಡ್ಬೋದೇ ಹೊರತು ತುಂಬಾ ನೋಡ್ಬಾರ್ದು, ದೊಡ್ಡ ದೋಷ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ, ಗೊತ್ತಾಯ್ತಾ? ಆದ್ರಿಂದ ದೇವರು ನೋಡಿದ್ರೆ ಹೀಗಿದ್ದಾರೆ, ಸಂಸಾರ ಪಾಪ ಪರಿಹಾರ ಆಗುತ್ತೆ. ಎಲ್ಲ ಹರಿಸರೋವತ್ತ ಮತ್ತಕ್ಕೆ ಲಿಂಕ್ ಕೊಡ್ಕೋಬೇಕು. ಇಲ್ಲದವ್ರು ಉಳಿದವರಂತೆ ದೇವರು, ಉಳಿದವರ ದೇವರು ಅಂತ ಆಗ್ಬಿಟ್ರೆ ದೇವ್ರಿಗೆ ವ್ಯತ್ಯಾಸ ಬರೋದೇ ಇಲ್ಲ. ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಶಿತು. ಅಧೀಶಿತು ಅಂದ್ರೆ ಎಲ್ಲರ ಮೇಲೆ ಸರ್ವೋತ್ತಮನಾದ ಪರಮಾತ್ಮ ಇದ್ದಾನಲ್ಲ, ಈತನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಏನಂತ ಗೊತ್ತಾಗತ್ತೆ? ಪೂರ್ಣಾನಂದ ಸುಖೋದ್ಭಾಸಿ. ಅದ್ರ ಮುಖದಲ್ಲಿ ಆನಂದ ಎಷ್ಟಿದೆ ಅಂತ ಕೇಳಿದರೆ ಅಂತ ಆನಂದ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅನನ್ಯ, ದೇವರಲ್ಲಿ ಮಾತ್ರ ಇರತಕ್ಕಂಥ ಆನಂದ. ಅದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಒಂದು ಕೆಲಸ ಆದವರಲ್ಲಿ ನಿರೀಕ್ಷಿತವಾಗಿ ಕೆಲಸ ಆದಾಗ ಮುಖದಲ್ಲಿ ಕಾಣೋ ರೆಸ್ಪಾನ್ಸೇ ಬೇರೆ, ಸ್ವಲ್ಪ ಕಡಿಮೆ ಆದ್ರೆ ಬೇರೆ. ಅನ್ಕೊಂಡು ಭಾರಿ ಖುಷಿ ಆದ್ರಂತೂ ಇನ್ನೂ ಖುಷಿ ಆಗ್ಬಿಡುತ್ತೆ. ಹೋಗತ್ತೆ ಕೆಲಸ ಅಂತ ಬಂದ್ಬಿಡುತ್ತೆ. ಮುಖದಲ್ಲಿ ಆನಂದ ಕಾಣಿಸುತ್ತೆ ಯಾವಾಗ. ಅದಕ್ಕೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತೀವಿ. ಪರಮಾತ್ಮನ ಮುಖ ನೋಡಿದ್ರೆ ಸಾಕು, ಏನ್ ಕಾಣುತ್ತೆ ನಮಗೆ? ಆನಂದ ಪೂರ್ಣನಾಗಿದ್ದಾನೆ. ಇಂಥ ಆನಂದ ಬೇರೆಯವರಲ್ಲಿ ಇಲ್ಲ, ಅದಕ್ಕೆ ದೇವರಾದ. ಇಂಥ ಆನಂದ ಬೇರೆಯವ್ರಲ್ಲಿ ಇದ್ದು ಬಿಟ್ಟರೆ ಏನಾಗ್ತಿದ್ರಿ? ಈಗ ಅವರೆಲ್ಲ ದೇವರಾಗ್ಬಿಡ್ತಾರೆ, ಅಥವಾ ದೇವರಾಗ್ತಿದ್ದಿಲ್ಲ. ಎರಡರಲ್ಲಿ ಒಂದಾಗಿ ಅನನ್ಯ ಅಂತ ಪದ ಉಪಯೋಗಿಸ್ತೇವೆ. ಎಲ್ಲದಕ್ಕೂ ಸೇರಿಸ್ಕೋಬೇಕಾದಲ್ಲ. ಒಂದ್ ಕಡೆ ಅನನ್ಯ ಅಂತ ಹೇಳಿದ್ದನ್ನ ಬೇರೆ ಎಲ್ಲ ಕಡೆಗೂ ಅನನ್ಯ ಅಂತ ಸೇರಿಸ್ಕೋಬೇಕು. ಒಂದ್ ಕಡೆ ಅನಂತ ಮತ್ತೆ ಎಲ್ಲ ಕಡೆ ಅನಂತ ಅಂತ ಸೇರಿಸ್ಕೋಬೇಕು. ಪ್ರತಿ ಸತ್ ಹೇಳಿದ್ರೆ ಏನಾಗುತ್ತದು? ತುಂಬಾ ದೊಡ್ಡದಾಗತ್ತೆ, ಉಪಯೋಗ ಆಗಲ್ಲ. ಅದನ್ನ ಅಪ್ಲೈ ಮಾಡ್ಕೊಳ್ಳೋದು ಅದೇ ಸತ್ತು ಸಮನ್ವಯ. ಎಲ್ಲಲ್ಲಿ ಏನೇ ಬೇಕು ಅಂತ ಹೇಳ್ಕೋಬೇಕು. ಮುಂದೆ ಗೋವಿಂದಸ್ಯ ಸದಾ ಚಿಂತ್ಯಂ. ಪರಮಾತ್ಮನ ಮುಖ ಅಂಬೋದು ಪೂರ್ಣಾನಂದ ಸುಖ ಅಂಬೋದು 2 ಕಾರಣಕ್ಕೆ. ಒಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯುನಿಕ್ ಅಂತ. ಇನ್ನೊಂದು ಯಾವಾಗ ಹಾಗೆ ಇರ್ತಾರೆ. ರಾಮದೇವರು ದೃಷ್ಟಾಂತ ಕೊಡ್ತಾರೆ. ಕೈ ಹೇಳಿದ್ಲು, ರಾಮ ನೀನ್ ನಡೆಸ್ತೀನಿ ಅಪ್ಪನ ಮಾತನ್ನ. ಅಮ್ಮ ನಡೆಸ್ತೀನಿ ಅಂತ ಹೇಳಿದ್ರು. ರಾಮ ನಡೆಸ್ತೀನಿ ಅಂತ ಹೇಳಿದ್ರು. ನಡೆಸ್ತೀಯಾ? ಮತ್ತೆ ಹೇಳ್ತಾರೆ, ರಾಮೋದಿರ್ನಾಭಿಭಾಷತೆ. ರಾಮ ಎಂದು 2 ಮಾತಾಡೋದಿಲ್ಲ. ಏನೋ ಹೇಳಿದ್ರೆ ಅಂತ ಈಗಲೂ ಮತ್ತೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ವಿಷ ತಿನ್ನೋದು ತಿಂದ್ಬಿಡ್ತೀನಿ, ಆಯ್ತಾ? ಅಪ್ಪಣೆ ಅಂತ ಹೇಳಿದ್ರೆ ತಿಂದ್ಬಿಡ್ತೀನಿ. ಬೆಂಕಿಯಲ್ಲಿ ಹಾರ್ಬೇಕಾ ಹಾರಿಬಿಡ್ತೇನೆ, ಇಷ್ಟು ನಿಶ್ಚಿತ ಆಯ್ತಾ ಅಂತ ಹೇಳಿದಾಗ ಕೈಗೆ ಹೇಳುತ್ತೆ. ಮುಖ ನೋಡ್ತಾ ಹೇಳ್ತಾರೆ ರಾಮನ ರೆಸ್ಪಾನ್ಸ್ ಆಗಿರುತ್ತೆ ಅಂತ. ಒಂದು ವರದಿಂದ ನೀನು 14 ವರ್ಷಗಳ ಕಾಲ ದಂಡಕಾರಣ್ಯಾದಿ ಪ್ರಾಂತದಲ್ಲಿ ವನವಾಸವನ್ನು ಮಾಡಬೇಕು. 2ನೇ ವಾರ ನಿನ್ನ ಪಟ್ಟಾಭಿಷೇಕ ಏನೇ ಸಿದ್ಧತೆಯಾಗಿದೆಯಲ್ಲ, ಇಷ್ಟೇ ವೈಭವದಿಂದ ಭರತನೇ ಪಟ್ಟಾಭಿಷೇಕ ಆಗ್ಬೋದು. ಕಡಿಮೆ ಮಾಡಬಾರದು. ನೋಡಿದ್ರೆ ಮುಖದಲ್ಲಿ ಚೇಂಜೇ ಇಲ್ಲ.
ರಾಮನ ಮುಖದಲ್ಲಿ ಹಾಕಿ ಗಾಬರಿ ಆಯ್ತು ಅಂತ ಒಂದು ಕ್ಷಣ. ನಾನೇನು ಅಪ್ಪಿ ಕೇಳಿಬಿಟ್ಟ ಅಂತ ಹೇಳ್ಬಿಟ್ಟು ನಿನಗೆ ಪಟ್ಟ ಅಷ್ಟು ಮಟ್ಟಿಗೆ ಕನ್ಸಿಡ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಇಷ್ಟೇ ರಾಮ ಹೇಳಿದ್ದಷ್ಟೇ. ಆಗ ದುಃಖ ಪಟ್ಟಿದ್ದು ಯಾರು ಗೊತ್ತಾ? ಪ್ರವಿವ್ಯಥೆ ಚಾಪಿ ಮಹಾನುಭಾವ ರಾಜಾಚ ದುಃಪುತ್ರ ವ್ಯಸನಾಭಿತಪ್ತ. ದಶರಥ ಅಂತೂ ಕೇಳೇ ಬಿಟ್ಲಾ, ರಾಮ ನಡೆಸೇ ಬಿಡ್ತಾನ, ಈ ತರ ಯೋಚನೆ ಆಯ್ತು. ರಾಮನಿಗೆ ದುಃಖನೇ ಆಗ್ಲಿಲ್ಲ. ಅದು ಪೂರ್ಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಮಧೀಶಿಸು. ಯಾವಾಗ ಪರಮಾತ್ಮ ದುಃಖ ಆಗ್ಬೇಕಂತದ್ದು, ಬರೀ 10/10 ಸೈಟ್ ಏನಾದ್ರು ಗಾಬರಿ ಆಗ್ಬಿಡ್ತಾನೆ. ರಾಜ್ಯ ಮಿಸ್ ಆಗುತ್ತೆ ಅಂದ್ರೆ ಎಂಥ ರಾಜ್ಯ ಗೊತ್ತಾ ಅಂತ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ. ಅಂತ ರಾಜ್ಯ ದೇವತೆಗಳು ಅನುಭವಿಸ್ತಕ್ಕಂಥ ರಾಜ್ಯ. ಭೂಲೋಕದಲ್ಲಿ ಅಂತ ರಾಜ್ಯ ಸಿಗಲಿಕ್ಕೆ ಅಂತ ಹೈಯೆಸ್ಟ್ ಇದರಲ್ಲಿದೆ. ಅದನ್ನ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ತ್ಯಾಗ ಇರಬೇಕು ಯೋಚನೆ ಮಾಡಿ. ಸಣ್ಣ ಪುಟ್ಟದಕ್ಕೋಸ್ಕರ ₹1 ಕೊಲೆ ಮಾಡಿದ್ರೆ ಇಲ್ಲ, ₹1 ಕಂಡಕ್ಟರ್ ವಾಪಸ್ ಕೊಡ್ಲಿಲ್ಲ ಅಂತ ಹೇಳ್ಕೊಸ್ಕೊಂಡಿದ್ದಾರೆ. ಎಷ್ಟೋ ಕೇಸ್ಗಳು ಅಂತದ್ದು. ತೀರಾ ಸಿಲ್ಲಿ ರೀಸನ್ಸ್ ಅವೆಲ್ಲ. ಆದ್ರೆ ಆಮೇಲೆ ಇಂಥ ರೀಸನ್ಗೆ ಅಷ್ಟೇನಾ ಏನು ಯೋಚನೆ ಮಾಡ್ಬೇಕಾಗಿತ್ತು. ಎಷ್ಟ ರಾಮನವಮಿ ಆದ್ರಿಂದ ರಾಮದೇವರಲ್ಲಿ ಚಿಂತನೆ ಮಾಡಕ್ಕೆ ರಬ್ಬದ ರಾಮನ ಪದ ಇಲ್ಲಿ ಬರುತ್ತೆ. ಈಗ ಗುಣಾನಂದ ಸುಖೋದ್ಭಾಸಿ ಮಂದಸ್ಮಿತ ಬಧೀಸಿತು. ಮುಖದಲ್ಲೂ ನಗು ಇದೆ, ನಗುದಲ್ಲಿ ಸಿಕ್ಕಾಪಟ್ಟಿ ವೆರೈಟಿ ಇದೆ. ಮಂದಸ್ಮಿತ ಅನ್ನೋದು ಆನಂದದ ಸೂಚಕ. ಕೆಲವು ಸರ್ತೆ ಯಾರು ಬಿದ್ದರೆ ನಕ್ಬಿಡ್ತಾರೆ, ಅಪಹಾಸ್ಯ ಮಾಡೋ ನಗು. ಕೆಲವು ಜೋಕ್ಸ್ ಕೇಳೋ ನಗು, ಕೆಲವು ಜೋಕ್ ಮಾಡೋ ನಗು. ಗೊತ್ತಾಯ್ತಾ? ಕೆಲವೆಲ್ಲ ಅಡಕದ ನಗುಗಳು ಎಷ್ಟೆಷ್ಟೋ ಇದೆ. ಆದರೆ ದೇವರ ಮುಖದಲ್ಲಿ ಇರ್ತಕ್ಕಂಥ ನಗು ಎಂಥದ್ದು ಅಂತ ಕೇಳಿದ್ರೆ ಮಂದಸ್ಮಿತ. ಜೋರ ನಗೋದಲ್ಲ, ಮಂದಸ್ಮಿತ. ಈ ಮುಖ ಯಾವಾಗ್ಲೂ ಇತ್ತು, ಯಾರೇ ಬೈಲಿ ಏನೇ ಬರಲಿ ಮಂದಸ್ಮಿತ. ಸ್ಮಿತಪೂರ್ವ ಮುಗ್ಧ ಮಾಡಬಾರ್ದು. ಮುಗ್ಧ ತಿಳುವಳಿಕೆಲ್ಲ ಅಂತ ಬಿಡು. ಚಿಕ್ಕ ಮಕ್ಕಳ ನಗು ಮುಗ್ಧ ನಗು. ಅವ್ರು ಹೊಡೆದ್ರು ಏನೋ ಕಿತ್ಕೊಂಡ್ರು ಏನೋ ಅನ್ಸಲ್ಲ ಅವ್ರಿಗೆ. ಬೇಗ ಚಾಕ್ಲೇಟ್ ಕಿತ್ಕೊಂಡ್ಬಾರ್ದೆ ಹೊರತು ಉಳಿಸಿಯಾಗಿ ಕಿತ್ಕೊಂಡ್ರು ಅನ್ಸೋದಿಲ್ಲ. ನಮ್ಮದು ರಾಮದೇವ್ ಅದು ದೊಡ್ಡದು. ಅದಕ್ಕೆ ಧ್ಯಾನ, ಇವೆಲ್ಲ ಧ್ಯಾನಕ್ಕೆ ಉಪಯೋಗ ಬರೋದು. ಇಷ್ಟೆಲ್ಲ ಯಾಕೊಂಡ್ರೆ ಮೊದಲೇ ಅಧ್ಯಾಯ ಸರಿಯಾಗಿ ಓದ್ಬಿಟ್ರೆ ಧ್ಯಾನ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಯಾರೋ ನಮ್ಮದೇ ಬಂದ ದೇವ್ರ ಚಿತ್ರ ಆಗೋದಿಲ್ಲ, ಈ ಚಿತ್ರ ಇರ್ಬೇಕಾದ್ರೆ. ಆನೆಯನ್ನು ಮೊದಲು ನೀವು ಜಿಂಕೆ ಬಿಡಿಸಿದ್ರೆ ಆನೆ ಅಂತ ಕರೀಲಿಕ್ಕೆ ಆಗ್ತದ? ಆನೆ ರಕ್ಷಣದಲ್ಲಿ ಇರ್ಬೇಕು. ಇದಕ್ಕೆ ಯುನಿಕ್ ಕ್ಯಾರೆಕ್ಟರ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ. ಇದೇ ಸ್ಮಿತಪೂರ್ವ ಅಭಿಭಾಷೀಚ. ರಾಮದೇವ್ ಯಾರೇ ಬಂದ್ರು ಮೊದಲು ತಾವೇ ಮಾತಾಡ್ತಾರೆ. ಪೂರ್ವ ಭಾಷೀಚ ರಾಘವ ಅಲ್ಲ, ಅವರೇ ಮಾತಾಡ್ತಿದ್ರು. ಇವತ್ತು ಎಷ್ಟೋ ಜನ ಯಾರೋ ಒಂದು ಬೇಕಾದ್ರೆ ತಿರುಗಿ ಬಿಡ್ತಾರೆ, ಅವ್ನು ಕಾಯ್ಕೋತ ಕೂತಿರ್ಬೇಕಾಗಿದೆ. ಆಮೇಲೆ ಬಂದ್ರೆ ಯಾವಾಗ ಅದೇನು ಕೇರ್ಲೆಸ್ ಮಾತಾಡೋದು ಅಲ್ಲ. ಪೂರ್ವ ಭಾಷೀಚ ರಾಘವ ಮತ್ತು ಸ್ಮಿತಪೂರ್ವ ಅಭಿಭಾಷೀಚ. ಅದೆಲ್ಲ ಮುಖ ಗಂಟು ಹಾಕೊಂಡು ಮಾತಾಡ್ತಾರೆ. ಯಾಕೆಂದ್ರೆ ಏನ್ ಕೇಳ್ತಾರೋ ಯಾರಿಗೂ ಗೊತ್ತು. ಗಂಟು ಹಾಕೊಂಡ್ಬಿಟ್ಟು ಅವ್ರು ಕೇಳೋದ ಒಳ್ಬಿಡ್ಲಿ ಆ ಕಡೆಗೆ. ಈ ತರ ದೇವ್ರು ಯಾಕೆ ಏನ್ ಬೇಕಾದ್ರೂ ಕೊಡ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ನಾವೆಲ್ಲ ಯಾಕೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಕೇಳಿಸ್ತೋ ನಾವೇನಿಲ್ಲ ಅಂತ ಹೇಳ್ಬೇಕಾಗತ್ತೆ ಅಂತ ಮೊದಲೇ ಗಟ್ಟಿ ಮಾಡ್ಕೊಬಿಡ್ತಾರೆ. ದೇವ್ರು ಹಾಗಲ್ಲ. ಆ ಮುಖದಲ್ಲಿ ಕಾಣಿಸಕ್ಕ ಎಷ್ಟು ಸುಖ ಇದೆ, ಎಷ್ಟು ಶಕ್ತಿ ಇದೆ ಅದರಲ್ಲಿ. ಏನ್ ಬೇಕಾದ್ರೂ ಮಾಡಬಲ್ಲಿ ಅಂತಕ್ಕ ಶಕ್ತಿ ಇದೆ. ಇದು ಭಾರಿ ಮುಖ್ಯ. ಬಸ್ ಎಲ್ಲ ಕೆಟ್ಟೋಗ್ಬಿಡುತ್ತೆ ಕಾರು. ಆ ಡ್ರೈವರ್ ಮುಖ ನೋಡ್ಬಿಟ್ರೆ ಖುಷಿ ಇದ್ದಿದ್ರೆ ಅವ್ರು ಸೇರಿಸ್ಕೊಂಡು ಗೊತ್ತು ಅಂತ ಅರ್ಥ. ಅವನೇ ತನ್ನ ಕೈ ಇಟ್ಕೊಂಡ್ಬಿಟ್ಟು ಏನಾಗುತ್ತಾಗ ಬಹಳ ಬದೀತಾಗ. ಗೋವಿಂದ ಇದಿಟ್ಕೊಂಡೆ ಆನಂದಮಯೋ ಅಭ್ಯಾಸ. ಸೂತ್ರಕ್ಕೆಲ್ಲ ಸೇರಿಸ್ತಾ ಹೋಗ್ಬೇಕಾದ್ರೆ ಆನಂದಮಯೋ ಅಭ್ಯಾಸ. ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದ. ಯಾರು ಎಷ್ಟು ಶಕ್ತಿ ಇದೆ ಗೊತ್ತಾ ಇದಕ್ಕೆ? ನಿತ್ಯಾನಂದ ಪದಪ್ರದ. ನಿತ್ಯಾನಂದ ಯಾವುದು? ಮೋಕ್ಷ ಕೊಡೋ ಶಕ್ತಿ ಇರೋ ಆನಂದ ಮುಖ ದೇವ್ರದ್ದು. ಮಹಾಲಕ್ಷ್ಮಿಗಿದೆ, ಬಟ್ ಪರ್ಮಿಷನ್ ಬೇಕು ಅವ್ರಿಗೆ. ಸ್ವಾತಂತ್ರ್ಯನ ನೋಡಿರ್ತಾ ಮೋಕ್ಷ ಕೊಡೋರು ಅವ್ರದ್ದು ಗೊತ್ತಾಗ್ಬಿಡ. ಪೂರ್ಣಾನಂದಸ್ಯ ರಾಮಸ್ಯ ಸಾಧುರಾಗಾವಲೋಕನ. ಪರಮಾತ್ಮನ ನೋಟ ಇದೆ ಮುಂದೆ. ಸ್ಮರಾಮಿ ಭವಸಂತಾಪ ಹರಿದಾಮೃತ ಸಾಗರಂ. ಪೂರ್ಣಾನಂದಸ್ಯ ರಾಮಸ್ಯ ಸಾಧುರಾಗ ಅವಲೋಕ. ರಾಮನ ಹೆಸರೇ ಬಂತೀಗ. ಅವ್ರು ಸ್ತೋತ್ರ ಮಾಡ್ತಿರೋದು ಶುರು ಮಾಡಿದ್ದೇನಂತ ವಾಸುದೇವ ಅಂತೇಳಿ. ನಮ್ಮ ಪ್ರಕಾರ ವಾಸುದೇವ ಅಂದ್ರೆ ಏನು? ಕೃಷ್ಣ ವಸುದೇವನ ಮಗ ಅಂತ ತಿಳ್ಕೊಂಡಿರೋರು. ಚೇಂಜ್ ಮಾಡ್ಬಿಟ್ರಿ ಅಂದ್ರೆ ವಸುದೇವನ ಮಗ ಅಂತ ಹೇಳಲಿಲ್ಲ ಅಂತ ಅರ್ಥ ಆಗ. ವಾಸನಾಥ್ ವಾಸುದೇವೋಸಿ ವಾಚ್ಯದಂತೆ ಜಗತ್ರೇ ಆ ಭಾರತದಲ್ಲಿ ಹೇಳಿಲ್ಲ ಅದು. ಅದಕ್ಕೆ ರಾಮಸ್ಯ ಅಂತ ಹೇಳ್ಬಿಟ್ರಿ. ಮುಂದೆ ನೋಡಿದ್ರೆ ಏನು ವಸುದೇವ ಮಗ ರಾಮ ಹೇಗಾಗ್ತಾರೆ ತಲೆ ಕೃಷ್ಣ ಕೊಡೋದು. ಬಹುಶಃ ಬಲರಾಮ ಇರ್ಬೋದು, ಬಲರಾಮ ಇರ್ಬೋದು. ಅಲ್ಲ, ಇನ್ನೊಂದು ಸ್ವಾರಸ್ಯ ಇದೆ. ಎರಡು ಕೂಡ ವಾಸುದೇವ ರೂಪಗಳೇ. ವಾಸುದೇವ ರೂಪ ಕೃಷ್ಣ, ವಾಸುದೇವ ರಾಮ. ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಲಕ್ಷ್ಮಣ ಭರತ ಶತ್ರುಘ್ನ. ಆದ್ದರಿಂದ ಇದು ರಾಮ ರೂಪನೇ. ಸೊ ವಾಸುದೇವ ಇಲ್ಲೇ ಸರಿ ಹೋಯ್ತು. ಇದೆಲ್ಲ ಯೋಚನೆ ಮಾಡಿದಾಗ ಎಷ್ಟು ಅಪೂರ್ವವಾದ ವಿಷಯ ನಮಗೆ ಗೊತ್ತಾಗುತ್ತೆ. ಅದನ್ನ ಬೇರೆ ಯಾವ ಇದರಲ್ಲಿ ಹೇಳಕ್ ಬರಲ್ಲ, ಆಚಾರ್ಯ ಮಾತ್ರ ಸಾಧ್ಯ.
ಪೂರ್ಣಾನಂದಸ್ಯ ರಾಮಸ್ಯ ಗೋವಿಂದ ಅಂದ್ರು. ಸಾಮಾನ್ಯ ಗೋವಿಂದ ನೆನಪಾಗ ಯಾರು ನಮಗೆ? ಕೃಷ್ಣನೇ. ಕೃಷ್ಣನೇ ಗೋವಿಂದ ಅಂತ. ಕೃಷ್ಣನೇ ಗೋವಿಂದೋ ಗರುಡ ಧ್ವಜ. ಗೋವಿಂದ ಅಂತ ಗೋವರ್ಧನ ಕಾಲಕ್ಕೆ ನಾಮಕರಣ ಮಾಡ್ತಾರೆ. ಅವರು ಇರೋ ನಾಮ ನೆನೆಸ್ಕೋತಾರೆ ಅಂತ ಅರ್ಥ. ಹೀಗಾಗಿ ಗೋವಿಂದಸ್ಯ, ಇಲ್ಲಿ ರಾಮಸ್ಯ, ಇಬ್ರು ಒಂದೇನೆ. ಎರಡು ವಾಸ್ತವ ರೂಪಗಳು ಅಷ್ಟೇ ಅಲ್ಲ, ಎಲ್ಲ ರೂಪಗಳು ಕೂಡ ಒಂದೇನೆ. ಆ ದೃಷ್ಟಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಸಾನುರಾಗ ಅವಲೋಕನ, ಸಾನುರಾಗ ಅವಲೋಕನ, ಅನುರಾಗದಿಂದ ಕೂಡಿದ ಅವಲೋಕನವನ್ನ ಚಿಂತನೆ ಮಾಡ್ತೆ. ಸ್ಪರ್ಶಕತೆ, ಅನುರಾಗದಿಂದ ಕೂಡಿದ ಅವಲೋಕನ. ಅವಲೋಕನ ನೋಡೋದು, ಅಲ್ಲಿ ನೋಡೋದ್ರಲ್ಲಿ ಪ್ರೀತಿ ಇದೆಯೋ ಇಲ್ಲ ಗೊತ್ತಾಗುತ್ತಾಗ ನೋಡ್ಬೇಕ. ಗೊತ್ತಾಯ್ತಾ? ಪ್ರೀತಿ ಇದೆಯೋ ದ್ವೇಷ ಇದೆಯೋ ಗೊತ್ತಾಗುತ್ತೆ. ಅದಕ್ಕೆ ಸಾನುರಾಗ ಅವಲೋಕನ, ಅನುರಾಗದಿಂದ ಒಣಗೂಡಿದ ಅವಲೋಕನವನ್ನ ನಾನು ಸ್ಮರಾಮಿ, ಸ್ಮರಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ರು. ಇಲ್ಲಿ ಸ್ವಾರಸ್ಯ ಇದೆ. ಆಚಾರ್ಯರು ತಾವು ಯಾರು ಅಂತ ಹೇಳ್ತಾ ಇದ್ದಾರೆ. ನಾನು ರಾಮನ ಅವಲೋಕನ ಸ್ಮರಿಸಿಕೊಡ್ತಾ ಇದ್ದೇನೆ ಅಂದ್ರೆ ಸ್ಮರಣೆ ಮಾಡೋದು ಯಾರು? ಯಾವಾಗಲೂ ತಾನು ನೋಡಿರೋದಿಲ್ಲ. ಹನುಮಂತನಾಗಿ ನೋಡಿದ್ದನ್ನ ಮಧ್ವಾಚಾರ್ಯ ನೆನಪಡ್ಕೋತಾ ಇದ್ದೇನೆ. ಎರಡು ತಮ್ಮ ರೂಪಗಳು ಒಂದೇ ಪರಿಜ್ಞಾನ ತೋರಿಸ್ತಾ ಇದ್ದಾರೆ. ಸ್ಮರಾಮಿ. ಅದೇ ರೀತಿ ಭೀಮ ರೂಪದಿಂದ ಕೃಷ್ಣನ ಮುಖ ಸ್ಮರಣೆ ಮಾಡ್ಕೊತಾ ಇದ್ದೇನೆ, ಅದನ್ನು ಸೇರಿಸ್ಬೇಕು. ಬರೀ ರಾಮ ಅಲ್ಲ, ಕೃಷ್ಣರು ಭೀಮ ರೂಪದಿಂದ ಕೃಷ್ಣನ ಬಾಯ್ದು ಅದನ್ನ ತಗೊಂಡ್ರೆ ಹನುಮಂತ ರಾಮದೇವರು, ಇಲ್ಲಿ ವ್ಯಾಸರು. ಈ ರೀತಿ ತಿಳ್ಕೊಂಡಾಗ ಅದು ಕರೆಕ್ಟ್ ಆಗಿ ಏನಾಗುತ್ತೆ? ಸಾಧುರಾಗ ಅವಲೋಕನಂ ಶಬ್ದಕ್ಕೆ ಸ್ಮರಾಮಿ ಕೃತ್ಯ, ನೆನಪು ಮಾಡ್ಕೋತಾ ಇದ್ದೇನೆ. ಪೂರ್ಣಾನಂದಸ್ಯ ರಾಮಸ್ಯ ನೋಡಿ, ಪೂರ್ಣಾನಂದ ಸುಖೋದ್ವಾಸಿ, ಪೂರ್ಣಾನಂದ ರಾಮ ಶಬ್ದದ ಅರ್ಥನೇ ಅದು. ರಮತೆ ಇತಿ ರಾಮ, ಸದಾ ಆನಂದ ಪೂರ್ಣರಾಗಿದ್ದಾನೆ. ಸಾನುರಾಗ ಅವಲೋಕನಂ ಪ್ರಣಾಮಿ. ಏನು ಉಪಯೋಗ ಅದರಿಂದ ಅಂತ ಪ್ರಶ್ನೆ. ಭವಸಂತಾಪ ಹಾನಿದ ಅಮೃತ ಸಾಗರ. ಪರಮಾತ್ಮನ ಅವಲೋಕನ ಹೇಗಿದೆ ಅಂದ್ರೆ ಅಮೃತ ಸಮುದ್ರ ಇದ್ದಾಗೆ. ಅಮೃತ ಸಮುದ್ರದಿಂದ ಅಮೃತ ಬಂತು, ಅಮೃತ ಸಮುದ್ರ ಅಲ್ಲ, ಅದು ಅಮೃತದ್ದೇ ಸಮುದ್ರ. ಪರಮಾತ್ಮ ಅನುರಾಗದ ಎಷ್ಟಿದೆ, ಅಮೃತದ ಸಮುದ್ರ. ಅರ್ಥ ಏನು? ಭವಸಂತಾಪ ಹಾನಿದ. ಅಮೃತ ಅಂದ್ರೆ ಮೋಕ್ಷ, ಸಂಸಾರದಿಂದ ಬಿಡುಗಡೆ ಮೋಕ್ಷ ಕೊಡ್ತಾರೆ ಅಂತ ಅವಲೋಕನ ನೋಡಿದ್ರೆ ಗೊತ್ತಾಗುತ್ತೆ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾತಿ ಪ್ರತಿಷ್ಠಿತಂ ಭ್ರೂಭಂಗಂ ಪಾರಮೇಶ್ಚಾದಿ ಪದದಾಯಿ ವಿಮುಕ್ತಿದಂ. ಅದನಾಳೆ ಅರ್ಥ ಆಯ್ತಾ? ಈಗ ಎಷ್ಟು ಸುಲಭ ದೇವರೊಡನೆ ಹೀಗೆ ಮಾಡ್ತಾ ಹೋದಾಗ ಎಷ್ಟು ಸರಳವಾದ ಶ್ಲೋಕಗಳು. ಸ್ವಲ್ಪ ಎಷ್ಟು ಪ್ರಮೇಯ ಇದೆ, ಒಂದು 20-100 ಪುಟ ಬರೆದು ಪ್ರಮೇಯ ಬಂದಿರೋದಿಲ್ಲ, ಬರೀ ಪ್ರಮೇಯಗಳು. ಹಾಗಿದ್ದಾನೆ ಏನು, ಅದು ಏನಾಗತ್ತೆ, ಪ್ರತ್ಯೇಕ ಲಿಂಕ್ ಕೊಡ್ತಾ ಹೋಗ್ತಾರೆ. ಅವನಿರ್ಬೋದು, ನಮಗೇನು ಉಪಯೋಗ ಅಂತ ಕೇಳೋದಿಲ್ಲ. ಅವನು ಶ್ರೀಮಂತ, ನಮಗೇನು ಪ್ರಯೋಜನ ಅದರಿಂದ? ದೇವರಿಂದ ಪ್ರತಿಯೊಬ್ಬರಿಗೂ ಪ್ರಯೋಜನ ಇದೆ. ಅದು ಅವೆಲ್ ಮಾಡ್ಕೊಡಕ್ಕೆ ಇದು ರೀತಿ ಗೊತ್ತಿರ್ಬೇಕಷ್ಟೇ, ಇಲ್ದ ಹೋದ್ರೆ ಇಲ್ಲ. ಅದನ್ನು ತಿಳಿಸ್ತಾರೆ. ಅದನ್ನ ಮುಡಿದ ಭಾಗ ನಾಳೆ ಮುಗಿಯುತ್ತೆ. ಓಂ ಅತ್ಯುದ್ರಕ್ತ ವಿದೋಷ ಸುಖ ಮಹಾಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗಬಲ ಸತ್ಸಾರ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸರೋಪಾಸ್ಮಹೇ. ಅದಕ್ಕೆ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಮಾಡಿದ ಆಚಾರ್ಯರು ಅಂದ್ರೆ, ಪರಮಾತ್ಮನ ಆಕೃತಿಯನ್ನೇ ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಈ ಆಕೃತಿ ಏನ್ ಮಾಡುತ್ತೆ? ಇಷ್ಟೆಲ್ಲ ಮಾಡೋ ಆಕೃತಿ ಅದು. ಅಂದ್ರೆ ಎಲ್ಲಾ ಕೆಲಸಗಳು ಎಲ್ಲಾ ರೂಪದಿಂದ ಮಾಡ್ತಾನೆ ಅಂತ ಪರಮಾತ್ಮ. ಆ ಕೌಂಟ್ರಿಗೆ ಹೋಗಿ ಈ ಕೌಂಟ್ರಿಗೆ ಹೋಗು ಅಂತ ಕಳಿಸೋದಿಲ್ಲ. ಒಂದೇ ಪ್ರತಿಯೊಂದು ರೂಪನೂ ಪರಿಪೂರ್ಣವಾದ ರೂಪ. ಪ್ರತಿ ರೂಪದಲ್ಲಿ ಎಲ್ಲಾ ರೂಪಗಳು ಸೇರ್ಕೊಂಡಿದೆ, ಪ್ರತಿ ಗುಣದಲ್ಲಿ ಎಲ್ಲಾ ಗುಣಗಳು ಸೇರ್ಕೊಂಡಿದೆ. ಇದು ದೇವರ ಮಹಿಮೆ. ಆ ಮಹಿಮೆ ತಿಳಿದಾಗ ಭಕ್ತಿ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಭಕ್ತಿ ಮಾಡೋದು. ನಾವು ಸಮುದ್ರ ನೋಡ್ಬೇಕಾದ್ರೆ ಕಣ್ಣು ಇಷ್ಟು ಅಗಲ ಆಗುತ್ತೆ, ಅದಕ್ಕೆ ನೋಡಕ್ ಹೋದ್ರೆ ಕಾಣಿಸೋದೇ ಇಲ್ವಲ್ಲ. ಬ್ಯಾಕ್ಟೀರಿಯಾ ಹೀಗೆ ನೋಡ್ತೇವೆ, ಚಿಕ್ಕ ನೋಡ್ಬೇಕು, ಇಷ್ಟು ಚಿಕ್ಕ ನೋಡಕ ಕಣ್ಣು ಚಿಕ್ಕದಾಗತ್ತೆ, ದೊಡ್ಡದಾಗ ಕಣ್ಣು ದೊಡ್ಡದಾಗತ್ತೆ. ದೊಡ್ಡವ್ರು ನೋಡಿ ನೋಡಿ ನಮ್ಗೆ ವಿಶಾಲ ದೃಷ್ಟಿ ಬರುತ್ತೆ ಅಂತ. ವಿಶಾಲ ದೃಷ್ಟಿ ಅಂದ್ರೆ ಏನು? ಬ್ರಾಡ್ ಮೈಂಡೆಡ್ ಅಪ್ರೋಚ್ ಬರುತ್ತೆ. ನೋಡಿಬಿಟ್ಟಾಗ ಅನಿಸ್ಬೇಕು. ರಾಯರ ಅಷ್ಟು ಜನ ಕೊಡೋದು ನೋಡಿದ ತಕ್ಷಣ ನಾವು ಒಬ್ರಿಗಾರು ಕೊಡ್ಬೋದಲ್ಲ ಅಂತ ಅನ್ಸುತ್ತಲ್ಲ, ಆ ತರ ಅಷ್ಟು ಕೊಡೋ ಶಕ್ತಿ ನಮಗಿಲ್ಲ. ಕಲ್ಪವೃಕ್ಷ ಕಾಮಧೇನು ಅಂತ ಅನ್ಸ್ಕೋಬೇಕಾದ್ರೆ ಅದ್ರ ಒಂದು ಪಾಠ ಅದು. ನಾವು ಇಸ್ಕೊಳ್ಳೋಕೆ ಹೆಸರು ಬೆಳೆಸಿ ಕೊಡ್ಲಿಕ್ಕಲ್ಲ, ಕೊಟ್ಟು ನಾವ್ಯಾಕೆ ಇಸ್ಕೋಬಾರ್ದು, ಲಾಭ ಕೊಡ್ಲಿಕ್ಕೆ ಹೆಸರು ಬರ್ತದೆ.